ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಮೀಶೋದಲ್ಲಿ ಇದು ರೈಸ್ ಕುಕ್ಕರ್ ತೊಗೊಂಡಿದ್ದೆ. ರೈಸ್ ಕುಕ್ಕರ್ ಅಲ್ಲ, ಇದು ಹಬೆ ಇದು ಮಾಡೋದು. ಅದನ್ನು ತೊಗೊಂಡೆ, ಸ್ಟೀಮರ್ ತೊಗೊಂಡಿದ್ದೆ. ಅದು ಒಂದು 560 ರೂಪಾಯಿ. ಇದು ಒಂದು ಟ್ರೈಪ್ಯಾಡ್ ತೊಗೊಂಡಿದ್ದೆ. ನಂದು ಟ್ರೈಪ್ಯಾಡು ಹೊಡೆದೋಗಿತ್ತು. ಇನ್ನೊಂದಿದೆ, ಅದು ಸರಿಯಾಗಿ ಹತ್ತಿರಕ್ಕೆ ಅದಕ್ಕೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಇದು ನೋಡಿ, ನನ್ನ ಉದ್ದ ಇದೆ ಸುಮಾರು ಒಂದು 5 ಮೀಟ್ರಷ್ಟು. ನನ್ನ ಉದ್ದ ಇದೆ. ಇದು ಒಂದು 5 ಮೀಟ್ರಷ್ಟಿದೆ, ಅಷ್ಟು ಎತ್ತರಕ್ಕೆ ಬರುತ್ತೆ ಟ್ರೈಪ್ಯಾಡು. ಅದನ್ನು ತಗೊಂಡಿದ್ದೆ. ಇದೊಂದು 350 ರೂಪಾಯಿ. ಮತ್ತು ನೋಡಿ, ಇದು ಸೊಪ್ಪು ಮಾಡ್ಕೊಂಡಿದ್ದೆ. ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಸೊಪ್ಪು ಮಾಡಿಕೊಂಡು 2 ದಿನ ಅಡುಗೆ ಮಾಡಿರೋದನ್ನು ತೋರಿಸ್ತಿದ್ದೀನಿ. ಒಂದಿನ ಮಧ್ಯಾಹ್ನದ್ದು ಮತ್ತು ಮಾರನೇ ದಿನ ಮಧ್ಯಾಹ್ನದ್ದು ಬೆಳಗ್ಗೆ ಟಿಫನ್ದು ತೋರಿಸ್ತಿದ್ದೀನಿ. ಇವಾಗ ನೋಡಿ, ಸೊಪ್ಪು ಆಗಿದೆ. ಸೊಪ್ಪು ಒಗ್ಗರಣೆ ಕೂಡ ಮಾಡ್ಕೊಂಬಿಡ್ತಾ ಇದ್ದೀನಿ. ಸೊಪ್ಪು ಒಗ್ಗರಣೆ ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ. ಸೊಪ್ಪು ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ಅನ್ನ ಕೂಡ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ, ಅನ್ನ ಮಾಡಿದ್ದೀನಿ. ಇದು ಬೆಳಗ್ಗೆ 6 ಗಂಟೆಗೆ ನಾನು ರಾಗಿ ಮಾಲ್ಟ್ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರಿಗೆ ರಾಗಿ ಮಾಲ್ಟ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ರಾಗಿ ಮಾಲ್ಟ್ ಮಾಡಿಕೊಟ್ಬಿಟ್ಟು ಅವರು ಕುಡಿದ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ, ರಾತ್ರಿ ಎಲ್ಲ ಪಾತ್ರೆಗಳು ಸ್ವಲ್ಪ ಟಯರ್ಡಾಗಿತ್ತು ಅಂತ ಮಲಗಿಬಿಟ್ಟಿದ್ವಿ ಎಲ್ಲರೂ. ಹಂಗಾಗಿ ಪಾತ್ರೆಗಳು ಕೂಡ ತೊಳ್ಕೊಂಬಿಡ್ತಾಯಿದ್ದೀನಿ ಬೆಳಗ್ಗೆನೇ ಇದ್ದು. ಯಾಕಂದರೆ ಹುಷಾರಿಲ್ಲ ಅಲ್ವಾ, ಹಂಗಾಗಿ ನಮ್ಮ ಮನೇಲಿ ನಮ್ಮ ಸೊಸೆ ಅವರೆಲ್ಲ ಎದ್ದೇಳೋಷ್ಟೊತ್ತಿಗೆ ನಾನು ತೊಳೆದಾಕ್ಬಿಡ್ತಿದ್ದೀನಿ. ಇಲ್ಲ ಅಂತಂದರೆ ಬೈತಾರೆ, ಕೆಲಸ ಮಾಡ್ತಿದ್ದೆ ಅಂತ ಬೈತಾರೆ. ಹಂಗಾಗಿ ಬೆಳಗ್ಗೆನೇ ಮಾಡಿ ಮುಗಿಸ್ಕೊಂಬಿಡ್ತಿದ್ದೀನಿ. ಅವ್ರು ಎದ್ದೇಳೋಷ್ಟೊತ್ತಿಗೆ ಬೇಗ ಎಲ್ಲ ಮಾಡಿಬಿಟ್ಟು ಒಂದು ನಾಷ್ಟ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾತ್ರೆಗಳನ್ನ ತೊಳೆದಾಕ್ಬಿಟ್ಟು ನಾನು ಹೋಗಿ ಮತ್ತೆ ಮಲ್ಕೊಂಬಿಡ್ತೀನಿ. ಹಾಗಾಗಿ ನೋಡಿ, ರಾಗಿ ಗಂಜಿ ಮಾಡಿದ್ದೀನಿ. ಗಂಜಿ ಮಾಡಿದ್ದಾದಮೇಲೆ ಕಾಫಿ ಡಿಕಾಷನ್ ಇಟ್ಕೊಂಬಿಡ್ತೀನಿ. ಕಾಫಿ ಡಿಕಾಷನ್ ಇಟ್ಕೊಂಡು ಆದಮೇಲೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಕುಡಿದ್ಬಿಡ್ತೀನಿ. ಮತ್ತು ಇವಾಗ ಕಾಫಿ ಮಾಡ್ಕೊಂಬಿಡ್ತೀನಿ. ಕಾಫಿ ಮಾಡ್ಕೊಂಬಿಟ್ಟು ಕಾಫಿ ಕುಡ್ಕೊಂಬಿಡ್ತಾಯಿದ್ದೀನಿ. ನಮ್ಮ ಮಗಳು ಬಂದಿದ್ಲು, ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಮಗಳು ಬಂದಿದ್ಲು. ಹಂಗಾಗಿ ಕಾಫಿ ಮಾಡ್ತಿದ್ದೀನಿ. ನೋಡಿ, ಮತ್ತು ಹುರುಳಿಕಾಳನ್ನ ಮೊಳಕೆ ಕಟ್ಟಕ್ಕೆ ಹಾಕಿದ್ದೀನಿ. ಇದು 3 ದಿನ ಆಗುತ್ತೆ ಮೊಳಕೆ ಕಟ್ಟೋಕ್ಕೆ. ಹಾಗೆ ಮೊಳಕೆ ಕಟ್ಟೋಕ್ಕೆ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಕಾಳನ್ನು ರಸ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೆಗಡಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ, ಕೋಲ್ಡ್ ಆಗಿರೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ರಸ ಮಾಡೋದಕ್ಕೆ 1 ಕಪ್ಪಿನಷ್ಟು ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ 3 ವಿಷಲ್ ಬರ್ಸ್ಕೊಳ್ತಿದ್ದೀನಿ. ಇದಕ್ಕೆ ಇದು ಕೊತ್ತಂಬರಿ ಕಡ್ಡಿ, ಕರಿಬೇವಿನ ಕಡ್ಡಿ ಮತ್ತು ಜೀರಿಗೆ, ಮೆಣಸು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಅರ್ಧಂಬರ್ಧ ಇದು ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡು ರಸಕ್ಕೆ ಹುರುಳಿಕಾಳನ್ನು ಸೋಸ್ಕೊಂಡಿರೋದ್ರಲ್ಲಿ ನೀರನ್ನು ರಸ ಮಾಡ್ಕೊಳ್ತಾಯಿದ್ದೀನಿ. ನೀರನ್ನು ರಸ ಮಾಡ್ಕೊಳ್ತಿದ್ದೀನಿ. ಸಾರನ್ನು ಒಗ್ಗರಣೆ ಮಾಡ್ಕೊ ಒಂಚೂರು ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ರಸಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ಕೋಲ್ಡ್ಗೆ ಮತ್ತು ಗಂಟ್ಲಲ್ಲಿ ಏನಾದರೂ ಕಫ ಕಟ್ಟಿದರೆ ಅದಕ್ಕೆಲ್ಲ ಒಳ್ಳೆಯದು ಆಗುತ್ತೆ. ಇದಕ್ಕೆ ನೋಡಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ತಾಯಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಳ್ತಿದ್ದೀನಿ. ಸರಿಯಾಗಿಬಿಡುತ್ತೆ. ಇದು ನೋಡಿ, ಬೆಳಗ್ಗೆಗೆ ಮತ್ತು ನಾಳೆ ಬೆಳಗ್ಗೆಗೆ ಚೆನ್ನ ಮಸಾಲ ಮಾಡ್ಕೊಳ್ತಿದ್ದೀನಿ. ಚೆನ್ನ ಮಸಾಲೆ ಮಾಡೋದಕ್ಕೆ ಮತ್ತು ಕಡಲೆಕಾಳು ಬೇಯಿಸಿದ್ದೀನಿ. ಕಾಬಲ್ ಕಡಲೆ, ಹಸಿಟ್ಟು ಗೋಧಿ ಹಿಟ್ಟು, ಚಿರೋಟಿ ರವೆ ಮತ್ತು ಕಾಯಿಸಿರೋ ಎಣ್ಣೆ, ಸ್ವಲ್ಪ ಮೊಸರು ಹಾಕ್ಬಿಟ್ಟು ಸ್ವಲ್ಪನೇ ಗಟ್ಟಿಯಾಗಿ ಕಲಸಿಟ್ಬಿಡ್ತಾಯಿದ್ದೀನಿ. ರಾತ್ರಿನೇ ಕಲಸಿಟ್ಬಿಡ್ತಾಯಿದ್ದೀನಿ. ಬೆಳಗ್ಗೆಗೆ ಚೆನ್ನಾಗಿರುತ್ತೆ, ಪೂರಿ ಉಬ್ಕೊಂಬರೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಕಲಸಿ ಪಕ್ಕಕ್ಕಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆಗೆ ನೋಡಿ, 2 ಸ್ಪೂನ್ ಧನಿಯಾ ಹಾಕಿದ್ದೀನಿ, ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ, ಅರ್ಧ ಸ್ಪೂನ್ ಶಾಜೀರಾ ಹಾಕಿದ್ದೀನಿ, 1 ಚಕ್ಕೆ, 1 ಲವಂಗ, 1 ಸ್ಟಾರ್ ಹೂವು, 1 ಜಾಪತ್ರೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಹಾಕಿಲ್ಲ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾವು ಬೆಚ್ಚಗಾಗೋವರೆಗೂ ಹುರಿದ್ರೆ ಸಾಕು, ನಮಗೆ ಕಲರ್ ಚೇಂಜ್ ಆಗೋದು ಬೇಡ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರು ಪೌಡ್ರನ್ನ ಹಾಕ್ಕೊಂಡು ನಾನು ತಣ್ಣಗೆ ಮಾಡ್ಕೊಂಡು ರುಬ್ಕೊಂಬಿಡೋಣ. ರುಬ್ಕೊಳ್ಳೋಷ್ಟೊತ್ತಿಗೆ ನೋಡಿ, ಇದರಲ್ಲಿ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ಮತ್ತು 3 ಟೊಮೆಟೊನ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು 1 ಟೈಮ್ಗೆ ಸರಿಯಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕಿದಾಗಲೇ ನಾವು ಖಾರದ ಪುಡಿ, ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಅಂದರೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಕಲರ್ಗೋಸ್ಕರ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿರ್ಬೇಕಾದ್ರೆ ರುಬ್ಬಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನು ರುಬ್ಬಿರೋದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಡಾಗ ಅದು ಮತ್ತು
ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಮುಚ್ಚಳ ಕ್ಲೋಸ್ ಮಾಡಿ ನೋಡಿ ಎಣ್ಣೆ ಬಿಡ್ತಾ ಇದೆ. ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ಟೊಮೆಟೊನ ಹಾಕ್ಕೊಂಬಿಡೋಣ. ರುಬ್ಬಿರೋಂಥ ಟೊಮೆಟೊ ನೋಡಿ ಇವಾಗ ಹಿಂಗೆ ಚೆನ್ನಾಗಿ ಎಣ್ಣೆ ಬಿಟ್ಟು ಬಂದಿದೆ ಎಲ್ಲ. ಹಂಗಾಗಿ ಇವಾಗ ರುಬ್ಬಿರೋಂಥ ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಬಿಡೋಣ. ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ತಿರುಗಿಸ್ಕೊಂಬಿಡೋಣ. ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ. ನಾವು ಪ್ರತಿಯೊಂದು ಹಾಕಿದಾಗಲೂ ಟೊಮೆಟೊ ಹಾಕಿದಾಗಲೂ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ನಮಗೆ ಕುದಿ ಬಂದುಬಿಡುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ. ನಾವು ಸಣ್ಣಲ್ಲಿ ಮುಚ್ಚಳ ಮುಚ್ಚಬೇಕಾಗುತ್ತೆ. ಒಂದು 4-5 ಸರಿ ಮುಚ್ಚಬೇಕಾಗುತ್ತೆ. ನಾನು ಜಾಸ್ತಿ ಸರಿ ತೋರಿಸಿಲ್ಲ ನೋಡಿ. ಮುಚ್ಚಳ ಮುಚ್ಚಿ ಒಂದು ಕುದಿ ಬಂದಮೇಲೆ ನೋಡಿ ಅದು ಕೂಡ ಎಣ್ಣೆ ಬಿಟ್ಕೊತ ಬಂದಿದೆ. ಇವಾಗ ನಾವು ಕಡಲೆಕಾಳನ್ನು ಹಾಕಬೇಕಾಗುತ್ತೆ. ಬೇಯಿಸಿರೋ ಕಡಲೆಕಾಳನ್ನು ನಾನು 1-2 ವಿಷಲ್ ಬರ್ಸ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಬರ್ಸ್ಕೊಂಡಿಲ್ಲ. ಇವಾಗ ಇದರಲ್ಲಿ ಸ್ವಲ್ಪ ಬೇಯುತ್ತಲ್ವ ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ ಅಂಥೇಳಿ ನಾನು 1 ಕಪ್ಪು ಕಡಲೆಕಾಳು ಹಾಕಿದೆ, ಕಾಪಲ್ ಕಡಲೆ. ಇವಾಗ ಅದಕ್ಕೆ ಹಾಕ್ಬಿಟ್ಟು ಅದರಲ್ಲಿರೋ ನೀರನ್ನು ಕೂಡ ಸೇರಿಸಿ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗಿರುತ್ತೆ, ರುಬ್ಬಿದ ಕುದ್ದ ಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ. ಚೆನ್ನಾಗಿ ಕಡಲೆಕಾಳು ಕೂಡ ಬೆಂದುಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ ನೋಡಿ. ಇವಾಗ ಚೆನ್ನಾಗಿ ರುಬ್ಬಿ ತಿರುಗಿಸಿದಲ್ವ, ಇದರಲ್ಲಿ ಕಡಲೆಕಾಳೆಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಹಂಗಾಗಿ ಗ್ರೇವಿ ಗಟ್ಟಿ ಆಗುತ್ತೆ. ಹಂಗಾಗಿ ಸ್ವಲ್ಪ ನೀರಾಗಿ ಹಾಕಿದ್ದೀನಿ. ಇವಾಗ ಒಂದು 10 ನಿಮಿಷ ನಾವು ಫ್ಲೇಮ್ ಜೋರಾಗಿಟ್ಬಿಟ್ಟೆ ಕುದಿಸ್ಕೊಳ್ಳೋಣ. ಫ್ಲೇಮ್ ಜೋರಾಗಿಟ್ಬಿಟ್ಟೆ ಕುದಿಸ್ಕೊಂಡು ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಸಾರು ಗ್ರೇವಿ ಕೂಡ ಇವಾಗ ನಾವು ಮಿಕ್ಸಿಗೆ ಹಾಕಿರೋ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಇದಕ್ಕೆ ಸೇರಿಸ್ಕೊಂಬಿಟ್ಟು ನಾವು ಇವಾಗ ಚೆನ್ನಾಗಿ ಕುದಿಸೋಂಥ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ ನಾವು, ಹಾಗಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಕಡಲೆಕಾಳು ಬೇಯೋದ್ರಲ್ಲಿ ಉಪ್ಪು ಹಾಕಿದ್ದೆ, ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಡು ಒಂದು ಕುದಿ ಬಂದಿದ ತಕ್ಷಣ ಒಂದು ಕುದಿ ಬರಲಿ. ಇವಾಗ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಂಡು ಇವಾಗ ಒಂಚೂರು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು 2 ನಿಮಿಷ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಡು ನಾನು ಇವಾಗ ಬೆಣ್ಣೆ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ, ಮನೇಲೇ ಮಾಡಿರೋಂಥ ಬೆಣ್ಣೆ, ಹಂಗಾಗಿ ನಿಮಗೆ ಸ್ಕ್ವಯರಾಗಿ ಏನು ಕಾಣ್ತಿಲ್ಲ. ಮತ್ತು ನಾನು ಫ್ರೆಶ್ ಕ್ರೀಮು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ನಾವು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇದು ತುಂಬ ಏನು ತಿರುಗಿಸೋ ಅವಶ್ಯಕತೆ ಇಲ್ಲ. ತಿರುಗಿಸ್ಕೊಂಡು ಕೊತ್ತಂಬರಿ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ಚೆನ್ನ ಮಸಾಲೆ ಕೂಡ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಹೇಗೆ ಅನ್ನಿಸ್ತು ಅಂತ. ಯಾರಾದರೂ ಮೊದಲನೇ ಟೈಮ್ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ಪ್ರತಿ ವೀಡಿಯೋನೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರದೇ ವೀಡಿಯೋ ನೋಡಿದ್ರೂ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಂಟರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಸೊಸೆ ರಾತ್ರಿ ಮಾಡಿತ್ತಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದುಬಿಟ್ಲು ಅವಳು. ಬಂದು ಇವಾಗ ಪೂರಿ ಮಾಡ್ತಾಯಿದ್ದೆ, ಇಬ್ಬರು ಸೇರಿಕೊಂಡು ಪೂರಿ ಮಾಡ್ತಾಯಿದ್ದೀವಿ. ಪೂರಿ ಮಾಡಿ ನೋಡಿ, ರಾತ್ರಿ ನೆನೆಸಿಟ್ಟಿರೋದ್ರಿಂದ ಪೂರಿ ಚೆನ್ನಾಗಿ ಬರುತ್ತೆ. ಚಿರೋಟಿ ರವೆ ಹಾಕಿದಾಗ ನಮಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ಸೋಡಾ ಗಿಡ ಏನೋ ಹಾಕೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಗರಿಯಾಗೂ ಇರುತ್ತೆ, ಆರೋದ್ರೂ ಕೂಡ ನಮಗೆ ಗರಿಯಾಗೇ ಇರುತ್ತೆ, ನಾರು ಥರ ಬರೋದಿಲ್ಲ. ಎಲ್ಲ ಅವಳು ತಿಡಿ ಹಾಕ್ತಿದ್ದಾಳೆ. ನಾನು ಪೂರಿನ ಎಣ್ಣೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ನಮ್ಮದಿನ್ನೂ 3 ಚಾನಲ್ ಇದೆ. 3 ಚಾನಲ್ ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದಿರಾ ಮನೆ ಅಡುಗೆ ಚಾನಲ್ ಒಂದಿದೆ, ಮತ್ತು ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅಂತ ಒಂದು ಚಾನಲ್ ಇದೆ. ಈ ಚಾನಲ್ಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತಿದ್ದೀರೋ ಅದೇ ಥರ ನಮಗೆ ಆ 3 ಚಾನಲ್ಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಂದಿರಾ ಮನೆ ಅಡುಗೆ ಚಾನಲ್ಲು ನಂದೊಂದು ಡಿಲೀಟ್ ಆಗಿಬಿಡ್ತು. ಅದಕ್ಕೆ 1700 ಸಬ್ಸ್ಕ್ರೈಬರ್ಸ್ ಇದ್ರಿ. ನಮಗೆ 4000 ವಾಚ್ ಅವರ್ ಕೂಡ ಆಗಿತ್ತು. ನನಗೆ ಗೊತ್ತಿಲ್ಲದೆ ವಾಚ್ ಅವರ್ ಕಡಿಮೆ ಆಗೋಯಿತು, ಅದಕ್ಕೆ ಮಾನಿಟೈಸ್ ಆಗೋಕ್ಕಾಗಲಿಲ್ಲ. ನನಗೆ ಗೊತ್ತಿಲ್ಲದೇ ಇದಾಗೋಯಿತು. ನಾನೇನೋ ಕಮೆಂಟ್ ಏನೋ ಓದೋಕ್ಕೆ ಹೋಗ್ಬಿಟ್ಟು ನಾನು ಗೊತ್ತಿಲ್ಲದೇ ಚಾನಲ್ನ ಲಾಗೌಟ್ ಮಾಡ್ಕೊಂಬಿಟ್ಟೆ, ಡಿಲೀಟ್ ಆಗೋಗ್ಬಿಡ್ತು. ಮತ್ತು ನನಗೆ ಚಾನಲ್ ಓಪನ್ ಮಾಡೋಕ್ಕಾಗಲೇ ಇಲ್ಲ. ದಯವಿಟ್ಟು ನೀವು ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಗೆ ಇದ್ದಿದ್ದ ಇದ್ದಿದ್ದ ವ್ಯೂವರ್ಸ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ, ಜ್ಞಾಪಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.